ಇವಾಗ ಲೈಸೆನ್ಸ್ ಕೊಟ್ಟಿದ್ದಾರೆ, ನಾ ಟ್ರೈನಿಂಗ್ ಹೋಗಿ ಅಂತ ಹೇಳಿದ ಮೇಲೆ ಒಂದು ಟ್ರೈನಿಂಗ್ ಅನ್ನೋದು ತುಂಬ ಮುಖ್ಯ. ಅದೇ ಟ್ರೈನಿಂಗು ನಮಗೂ ಸಹ ಇದೇ ಟ್ರೈನಿಂಗ್ ತುಂಬ ಮುಖ್ಯ ಆಯಿತು. ಮಾರ್ಕೆಟಲ್ಲಿ ಹೋಗಿ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅಂತ ಅಂದರೆ ಮಾರ್ಕೆಟಲ್ಲಿ ಕೆಲವೊಂದು ಒಂದು ಸ್ಟ್ಯಾಂಡರ್ಡ್ಸ್ ಇದೆ. ಅಂದರೆ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಇರ್ಬೋದು, ಲೇಬಲಿಂಗ್ ಇರ್ಬೋದು. ಆ ಟ್ರೈನಿಂಗ್ದಿಂದ ನನಗೆ ತುಂಬ ಅನುಕೂಲ ಆಯಿತು. ಆಮೇಲೆ 3-4 ಎಕ್ಸಿಬಿಷನ್ ಅವರೇ ಕರ್ಕೊಂಡು ಹೋಗಿ ನನಗೆ ಅಟೆಂಡ್ ಮಾಡಿಸಿದ್ರು. TNS India Foundation works with under-resourced urban and rural communities in the areas of skill development, economic empowerment, and sustainable livelihoods, with a special focus on women empowerment. The TNS India Foundation's Women Entrepreneurship Program has been created in collaboration with Moody's Corporation. ಮೊಬೈಲೈಸೇಷನ್ ಅಂತ ಬಂದಾಗ ನಾವು ಯಾರನ್ನ ಮೀಟ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಕಮ್ಯುನಿಟಿಯಲ್ಲಿ ಯಾರನ್ನ ನಾವು ಮೀಟ್ ಮಾಡಿದ್ರೆ ನಾವು ಗ್ಯಾದರ್ ಮಾಡ್ಬೋದು ಅನ್ನೋ ಒಂದು ಮೈಂಡಲ್ಲಿ ನಾವು ಅಂಗನವಾಡಿ ವರ್ಕರ್ಸ್, SHG ಲೀಡರ್ಸ್. ನಾವೀಗ ಟ್ರೈನಿಂಗ್ಸ್ ಅಂತ ಬಂದಾಗ ನಮ್ಮ ಸಣ್ಣ ವ್ಯಾಪಾರಿಗಳೇನಿದ್ದಾರೆ, ಮಹಿಳಾ ವ್ಯಾಪಾರಿಗಳು, ಆ ಥರ ವ್ಯಾಪಾರಿಗಳಿಗೆ ನಾವು ಟ್ರೈನಿಂಗ್ನ ಕೊಡ್ತಾ ಇದ್ದೀವಿ, ಕ್ಲಾಸ್ ರೂಮ್ ಟ್ರೈನಿಂಗ್ಸ್ ಅಂತ ಬಂದಾಗ ನಾವು ಬರೀ ಆಮೇಲೆ ಲೈಸೆನ್ಸ್ ಮಾಡಿಸ್ಕೊಟ್ರು ನಮಗೆ. ಆ ಲೈಸೆನ್ಸ್ ಇಂದ ನನಗೆ ತುಂಬ ಹೆಲ್ಪ್ ಅಂದರೆ ತುಂಬ ಹೆಲ್ಪ್ ಆಗಿದೆ. ಆಮೇಲೆ ಇಲ್ಲಿ TNS ಇಂಡಿಯಾ ಫೌಂಡೇಶನಿಂದ ಟ್ರೈನಿಂಗ್ ಆಯಿತು. ನಮಗೆ ಟ್ರೈನಿಂಗ್ ಆಗಿದ ತಕ್ಷಣ ನಮ್ಗೆ ತುಂಬ ಖುಷಿ ಆಯಿತು. ಅದರಿಂದ ಏನೇನು ಕಲ್ತ್ಕೊಂಡೆ ಅಂದರೆ ಎಷ್ಟು ಖರ್ಚಾಗತ್ತೆ, ಎಷ್ಟು ಉಳಿತಾಯ ಮಾಡ್ಬೋದು, ನಾವು ಎಷ್ಟು ಖರ್ಚು ಮಾಡಿ ಇದು ಯಾವುದದು ಟ್ರಾವೆಲಿಂಗ್ದು ಎಲ್ಲನೂ ತಗೊತಾ ಇದ್ವಿ ಖರ್ಚು. ನಾನು TNS ಇಂಡಿಯಾ ಫೌಂಡೇಶನ್ ಕಡೆಯಿಂದ ನಾನು ಟ್ರೈನಿಂಗ್ ತಗೊಂಡ ಮೇಲೆ ನನಗೆ ಹೊರಗಡೆ ಹೋಗೋಕ್ಕೂ ಕೂಡ ಧೈರ್ಯ ಕಲಿಸ್ಕೊಟ್ರು. ನನಗೆ ಭಯ ಅನ್ನೋದು ನನಗೆ ಹೋಯಿತು. ಆ ಟ್ರೈನಿಂಗ್ದಿಂದ ನಾನೇ ತುಂಬ ಕಲಿತೆ. ನನ್ನ TNS ಈ ರೀತಿ ನನ್ನ ರೆಕಗ್ನೈಸ್ ಮಾಡಿ ತುಂಬ ಚೆನ್ನಾಗಿರೋರು ಬಂದರು. ಅದರಲ್ಲಿ ನಾನೊಬ್ಬಳೇ ಡಿಸೆಬಿಲಿಟಿ ಇರೋರು ಇದ್ದಿದ್ದು. ABCD ಅನ್ನೋದು ಮುಖ್ಯನೋ, ಹಾಗಾಗಿ ಒಂದು ಬಿಸ್ನೆಸ್ಸಲ್ಲಿ ಪ್ರತಿಯೊಂದು ಕಲ್ದಿಯೋದ್ರಲ್ಲೂ TNS ಇಂಡಿಯಾ ಫೌಂಡೇಶನ್ ವತಿಯಿಂದ ನನಗೆ ಮಾರುಕಟ್ಟೆಯ ಮಾರ್ಕೆಟಿಂಗ್ ಸಹ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಎಕನಾಮಿಕಲಿ ಹಿಂದುಳಿದಿರೋರಾಗಿರ್ಬಹುದು, ಅಥವಾ ಯಾವುದೇ ಥರದ ಹೆಚ್ಚಿನ ಆದಾಯ ಇಲ್ಲದೆ ಇರೋರನ್ನ ನಾವು ಸೆಲೆಕ್ಟ್ ಮಾಡಬೇಕನ್ನೋ ಒಂದು ಥಾಟ್ ಇಟ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ವಿ. ಅದರ ಮೂಲಕ ನಾವು ಬ್ಯಾಚ್ನ ಸ್ಟಾರ್ಟ್ ಮಾಡಿದ್ವಿ. ಅದರ ಮೂಲಕನೇ ಟ್ರೈನಿಂಗ್ ಕೊಡ್ತಾ ಹೋದ್ವಿ. ಏನು ಪಾಠದ ಥರ ಅವ್ರಿಗೆ ವಿಷಯಗಳು ಹೇಳ್ತಾ ಇಲ್ಲ, ಚರ್ಚೆಗಳ ಮುಖಾಂತರ ಆಗಿರ್ಬೋದು, ರಿಸೋರ್ಸ್ ಪರ್ಸನ್ನ ಕರೆಸಿ ಹೇಳೋವಂಥದ್ದಾಗಿರ್ಬೋದು, ಮತ್ತು ಆ್ಯಕ್ಟಿವಿಟೀಸ್ ಮುಖಾಂತರ ಆಗಿರ್ಬೋದು, ರೋಲ್ ಪ್ಲೇ ಮುಖಾಂತರ ಆಗಿರ್ಬೋದು, ಈ ಥರ ನಾವು ಅವ್ರಿಗೆ ಪ್ರತಿಯೊಂದು ಕೂಡ Beyond capacity building, we also help them with licensing activities, loan applications, market linkages, and also labeling and cataloging activities for their businesses. ಸೊ ನಮ್ಮ ವ್ಯಾಪಾರಿಗಳಿಗೆ EDP ಟ್ರೈನಿಂಗ್ ಆದಮೇಲೆ ಅವ್ರುಗಳಿಗೆ ಮಾರ್ಕೆಟಲ್ಲಿ ಹೋಗಿ ಯಾವ ರೀತಿ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅನ್ನೋ ಐಡಿಯಾ ಇರಲ್ಲ. ಒಂದು ದಿನಕ್ಕೆ ಏನೂ ಇಲ್ಲ ಅಂದ್ರೆ ಒಂದು 10 ಆರ್ಡರ್ ಆದರೂ ಬರ್ತಾ ಇದೆ ಲೈಸೆನ್ಸ್ ಬಂದ ಮೇಲೆ. ಮೊದಲೆಲ್ಲ ಏನೋ ಒಂದು 10 ಜನಕ್ಕೆ ಕೊಡ್ತಾ ಇದ್ದೆ ಅಷ್ಟೇ, ಯಾರೋ ಗೊತ್ತಿರೋರಿಗೆ ಮಾತ್ರ ಅವ್ರವ್ರ ಫ್ರೆಂಡ್ಸಿಗೆ. ಇವಾಗ ಆ ಥರ ಎಲ್ಲ. ಆಮೇಲೆ ನಾನು ಇವಾಗ ಬೇರೆ ಬೇರೆ ಕಡೆ ಎಲ್ಲ ನಾನು ಓನಾಗಿ ಒಬ್ಬಳೇ ಕೂಡ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀನಿ. ಟ್ರೈನಿಂಗ್ನ ಆ್ಯಕ್ಟಿವಿಟೀಸ್ ಮುಖಾಂತರ ಅವ್ರಿಗೆ ನಾವು ತರಬೇತಿಗಳನ್ನ ಕೊಟ್ಟು ಅವರ ವ್ಯಾಪಾರನ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದನ್ನ ನಾವು ಆ ಟ್ರೈನಿಂಗಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಒಂದು EDP ಟ್ರೈನಿಂಗು ಮಹಿಳೆಯರಿಗೆ, ಸಣ್ಣ ವ್ಯಾಪಾರದವ್ರಿಗೆ ಸಹಾಯ ಮಾಡ್ತಾ ಇದೆ. ಸೊ ಇದೊಂದು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಮತ್ತು ಇದೆಲ್ಲ ಬೇಕಾಗುತ್ತೆ. ಸೊ ಇದು ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ನಾವು ನಮ್ಮ ಕಂಪ್ನಿ ಕಡೆಯಿಂದ ಅವ್ರುಗಳಿಗೆ ಮಾಡಿಸ್ಕೊಟ್ಟು ಅಲ್ಲಿಂದ ನನಗೆ ಇವಾಗ ಬಿಸ್ನೆಸ್ಸು ತುಂಬ ಇಂಪ್ರೂವ್ ಆಗ್ತಾ ಇದೆ. ಮಾರ್ಕೆಟಲ್ಲಿ ಟ್ರಾನ್ಸ್ಪರೆಂಟ್ ಅಲ್ಲಿ ಹಾಕಿಕೊಟ್ಟಿದ್ದಕ್ಕೆ ನಮ್ಮ ಪ್ರಾಡಕ್ಟ್ ಒಳ್ಳೆ ರೀತಿ ಇದ್ದರೂ ಅದಕ್ಕೆ ಬೆಲೆ ಇಲ್ಲೋ ಥರ ಆಗ್ತಾ ಇತ್ತು. ಇವಾಗ ನಮಗೆ ಬೆಲೆ, ನಮ್ಮ ಪ್ರಾಡಕ್ಟ್ ಗುಡ್ ಕ್ವಾಲಿಟಿ ಜೊತೆಗೇ ಪ್ರಾಡಕ್ಟ್ ಇನ್ನೂ ಚೆನ್ನಾಗಿದೆ ಅನ್ನೋದು ಕಸ್ಟಮರ್ ಕಡೆಯಿಂದ ನಮಗೆ ತಿಳಿದು ಬರ್ತಾ ಇದೆ. ಹಾಗೆ ನನ್ನ ಕಸ್ಟಮರು ಒಳ್ಳೆ ರೀತಿಯಿಂದ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಎಷ್ಟು ರೇಷನ್ ಆಗಿದೆ, ಅದರಿಂದ ನಮ್ಗೆ ಎಷ್ಟು ಖರ್ಚಾಗಿದೆ, ಉಳಿತಾಯ ಎಷ್ಟು ಅನ್ನೋದು ಇದರಿಂದ ತಿಳ್ಕೊಂಡೆ. ಆಮೇಲೆ ಲೇಬಲ್ನಲ್ಲಿ ಲೈಸೆನ್ಸು ಇದು ಮಾಡಿಕೊಟ್ಟಿದ್ದಾರಲ್ಲ, ಅದು ಲೋಗೋ, ಆಮೇಲೆ ನಮ್ಮದು ಹೆಸರು ಇರಬೇಕು. ಆ ಲೇಬಲ್ ಮೇಲೆ ನಮ್ದು ಯಾವ್ದು ಹೆಸರಿದೆ ಅಂತ ಹಾಕ್ಕೋಬೇಕು ಅನ್ನೋದು ಅದೊಂದು ತಿಳ್ಕೊಂಡಿದ್ದೀವಿ. ಅದರಿಂದನೂ ಉಪಯೋಗ ಆಯಿತು. ಆಮೇಲೆ ಆಫ್ಲೈನು ಆನ್ಲೈನಿಂದ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ತುಂಬ ನಾನು ಇದು ಮಾಡ್ಕೊಂಡಿದ್ದೀನಿ. ಯಾವ ಥರ ಇರಬೇಕು, ಕಸ್ಟಮರ್ ಜೊತೆ ಯಾವ ಥರ ನಾವು ಕಮ್ಯುನಿಕೇಷನಲ್ಲಿ ಇರಬೇಕು ಅನ್ನೋದು ನನಗೆ ಟ್ರೈನಿಂಗ್ ಮುಖಾಂತರ ತುಂಬ ಗೊತ್ತಾಗಿದೆ. ಮತ್ತು TNS ಫೌಂಡೇಶನ್ ಕಡೆಯಿಂದ ನಾನು ಇಲ್ಲಿ ಸುತ್ತಮುತ್ತ ನೈಬರ್ಸ್ಗೆ ಅಕ್ಕಪಕ್ಕ ಮಾತ್ರ ಕೊಡ್ತಾ ಇದ್ದೆ. ನಾನು ಇದನ್ನು ಸೂಪರ್ ಮಾರ್ಕೆಟು ಮತ್ತು ಶಾಪ್ಸು ಎಲ್ಲ ಕಡೆ ಒಂದು ಪಬ್ಲಿಸಿಟಿ ಆಗೋಕ್ಕೆ ಸಾಧ್ಯ. ನನಗೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ಲು TNS ಫೌಂಡೇಶನ್ ಕಡೆಯಿಂದ
ಅವರೇ ಸ್ವತಃ ಬಂದು ಸೂಪರ್ ಮಾರ್ಕೆಟ್ಗಳಿಗೆ ಕರ್ಕೊಂಡು ಹೋಗಿ ಸೊ ಅಲ್ಲಿ ನನ್ನ ಪ್ರಾಡಕ್ಟ್ಗೆ ಯಾವ ರೀತಿ ಮಾರ್ಜಿನ್ ಇಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಲ್ಲದೆ ಮತ್ತು ಆರ್ಡ್ರ್ ಸಹ ಬಂದಿದೆ ಸೂಪರ್ ಮಾರ್ಕೆಟ್ಗಳಿಂದ. ನೆಕ್ಸ್ಟ್ ಅದು ರೆಗ್ಯುಲರ್ ಆಗ್ತಿದೆ. ಮತ್ತು By promoting a culture of entrepreneurship among women, we open up the opportunities to overcome the barriers and inequalities, creating more inclusive and sustainable communities as a whole. Through this program till date, we have worked with more than 100 women entrepreneurs and helped them in building their capacity in skills like accounting, branding, business development, marketing, pricing, and new customer acquisition. With this, our vision is to ensure that these women entrepreneurs can be taken to the next stage where they have an increased income uplift with increased revenue and customers for their business. ನನಗೆ ಜಾಸ್ತಿ ಕಸ್ಟಮರ್ ಕೂಡ ಆಗಿದ್ದಾರೆ, ಮತ್ತು ಅವರು ವಿಸಿಟಿಂಗ್ ಕಾರ್ಡ್ಸ್ ಮಾಡಿಕೊಟ್ರು ನನಗೆ. ಮೊದಲಿನಕ್ಕಿಂತ ಇವಾಗ ಮೊದಲು ಒಂದು ತಿಂಗಳಿಗೆ 2-3 ಸಾವಿರ ನಾನು ಸಂಪಾದನೆ ಮಾಡಬೇಕಾಗಿದ್ರೆ ತುಂಬ ಕಷ್ಟ ಆಗಿತ್ತು. ಇವಾಗ ನಾನು ಒಂದು ತಿಂಗಳಿಗೆ 10,000-15,000 ಸಾವಿರ ನಾನು ದುಡಿತಾ ಇದ್ದೀನಿ. ಇನ್ನೂ ನನ್ನ ಜೊತೆ ಅಳವಡಿಸ್ಕೊಂಡು ನನ್ನ ಒಂದು ಜೀವನ ಶೈಲಿ ಬದಲಾಯಿಸ್ಕೊಬೇಕು, ಇನ್ನೂ ಇದನ್ನು ಇಂಪ್ರೂವ್ ಮಾಡ್ಕೊಬೇಕು ಅಂದ್ಬಿಟ್ಟು ನನ್ನ ಜೊತೆಗೆ ಇನ್ನೂ TNS ಫೌಂಡೇಶನ್ ಸಂಸ್ಥೆ ನನ್ನ ಜೊತೆಲೇ ಇದೆ. ನನ್ನ ಇನ್ನೂ ಅಭಿವೃದ್ಧಿಯಾಗಿ ನಡೆಸೋಕ್ಕೆ ಇನ್ನೂ ಪುಷ್ ಮಾಡ್ತಾನೇ ಇದ್ದಾರೆ. ಶಾಪ್ಸು ಮತ್ತು ಸೂಪರ್ ಮಾರ್ಕೆಟು ಇವನ್ನೆಲ್ಲ ಕಡೆ ಕರ್ಕೊಂಡೋಗಿ ನನ್ನ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ನಾನು ಹೊರಗಡೆನೂ ಜಾಸ್ತಿ ಜನಕ್ಕೂ ಕೊಡ್ತಾ ಇದ್ದೀನಿ. ಆಮೇಲೆ ನಂದು ಎಲ್ಲರೂ ಕೇಳ್ತಾರೆ. ಆಮೇಲೆ ನನಗೆ ಇದರಿಂದ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಇದ್ದಾರೆ. ಇವಾಗ ಬಿಸ್ನೆಸ್ಸು ಅಷ್ಟೇ ತುಂಬ ಚೆನ್ನಾಗಿ ಮುಂದುವರಿತಾ ಇದೆ.